ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಮ್ಮನ್ನು ಅಗಲಿ ಇವತ್ತಿಗೆ 7 ವರ್ಷಗಳು ಕಳೆದಿವೆ. ಅಂಬಿಯವರ ಸವಿ ನೆನಪಿನ ಜೊತೆಗೇನೆ ಇವತ್ತು ಅಂಬಿಯವರ ಡೈ ಹಾರ್ಡ್ ಫ್ಯಾನ್ಸು ಕಂಠೀರವ ಸ್ಟುಡಿಯೋದ ಅಂಬಿ ಸಮಾಧಿಗೆ ಬಂದು ಅವರ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನವೆಂಬರ್ 24, 2018 ಆ ದಿನವನ್ನು ಯಾವತ್ತೂ ಮರೆಯೋಕ್ಕೆ ಆಗೋದಿಲ್ಲ. ನಿಮ್ಮ ಪಾಲಿಗೆ ಅದು ಕರಾಳ ದಿನ. ಸಮಯ ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಇವತ್ತು ಅಂಬರೀಷ್ ಅವರನ್ನು ಹೇಗೆ ನೆನಪಿಸ್ಕೊಳ್ತೀರಾ? ಮೊದಲನೇದಾಗಿ ಅಂಬರೀಷ್ ಅನ್ನೋದು ಒಂದು ವ್ಯಕ್ತಿ ಹೆಸರಲ್ಲ, ಒಂದು ಶಕ್ತಿ ಹೆಸರು. ಈ ಒಂದು ಕನ್ನಡ ಚಿತ್ರರಂಗ ಏನಿದೆ ನಮ್ಮ ಕರ್ನಾಟಕದಲ್ಲಿ, ಆ ಒಂದು ಚಿತ್ರರಂಗಕ್ಕೆ ಯಾರು ನ್ಯಾಯಾಧೀಶ ಅಂತ ಏನಾರು ಒಂದು ನ್ಯಾಯಯುತವಾಗಿ ಒಂದು ತೀರ್ಪು ಕೊಟ್ಟು ಏನೇ ಒಂದು ಸಮಸ್ಯೆ ಬಂದರೂ ಅದನ್ನ ಬಗೆಹರಿಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಅಂಬರೀಷ್ ಅಣ್ಣವರು ಅಂತ ನಾವು ಹೇಳಬೇಕಾಗಿಲ್ಲ. ಮೊದಲನೇದಾಗಿ ಇವತ್ತು ನೀವು ಹೇಳ್ದಂಗೆ ತುಂಬ ಕರಾಳ ದಿನ ಅದೇನಿದೆ 2018 ನವೆಂಬರ್ 24 ತುಂಬ ಕರಾಳ ದಿನ. ಅಭಿಮಾನಿಗಳಿಗೆ ಅವ್ರನ್ನ ನೆನೆಸ್ಕೊಳ್ತಾ ಇವತ್ತು ಅವರ ಹೆಸರು ಒಂದು ನಮ್ಮ ನಾಡಲ್ಲಿ ಅಜರಾಮರವಾಗಿ ಉಳಿಬೇಕು ಅಂದ್ಬಿಟ್ಟು ಅಖಿಲ ಭಾರತ ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳ ಸಂಘ ಅಂತ ಇವತ್ತು ರಿಜಿಸ್ಟರ್ ಆಗ್ತಾ ಇದೆ. ಅವರ ಹೆಸರು ಈ ನಾಡಲ್ಲಿ ಅವ್ರು ಸಲ್ಲಿಸಿರ್ತಕ್ಕಂಥ ಸೇವೆ, ಅವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯ ಕೆಲಸಗಳನ್ನ ಜ್ಞಾಪಿಸ್ಕೊಳ್ತಾ ಅವ್ರು ಹಾಕಿರೋ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಸಮಸ್ತ ಅಂಬರೀಷ್ ಅಣ್ಣನ ಅಭಿಮಾನಿಗಳು ನಾವು ಹೆಜ್ಜೆ ಹಾಕ್ತೀವಿ. ಸರ್, ಅಂಬರೀಷ್ ಅವರು ಬದುಕಿದ್ದಾಗ ಅವರು ಪ್ರೀತಿಯಿಂದ ಬೈದ್ರೆ ಅದು ನಿಮಗೆ ಆಶೀರ್ವಾದದ ಥರ ಕೇಳಿಸೋದು. ಆ ಕ್ಷಣಗಳನ್ನ ಈ ಸಂದರ್ಭದಲ್ಲಿ ಹೇಗೆ ನೆನಪಿಸ್ಕೊಳ್ತೀರಾ? ಅವರು ನಮ್ಮನ್ನು ಬೈತಾ ಇರಲಿಲ್ಲ, ಬೈಲಿ ಅಂತಲೇ ನಾವು ರೇಗಿಸ್ತಾ ಇದ್ವಿ. ಅವ್ರು ಬೈದ್ರೇ ನಮ್ಗೆ ಖುಷಿ ಆಗ್ತಿತ್ತು. ಅಂದರೆ ಅಂಬರೀಷ್ ಅಣ್ಣ ಸತ್ತಿಲ್ಲ, ಇನ್ನೂ ಅವರೇ ನೋಡಿ ಎಷ್ಟು ಜನ ಅವ್ರನ್ನ ಪ್ರೀತಿಸ್ತಾ ಇದ್ದೀವಿ. ಅಂದರೆ ಅಂಬರೀಷ್ ಅಣ್ಣ ಸತ್ತಿಲ್ಲ, ನಾವು ಇನ್ನೂ ಬದುಕವ್ರೆ ಅಂತಲೇ ನಾವು ನೆನಪಲ್ಲಿ ಇಟ್ಕೊಂಡಿದ್ದೀವಿ. ಮೇಡಮ್, ಸುಮಾರು ಸಂದರ್ಭಗಳಲ್ಲಿ ಈಗ ಫೇಸ್ಬುಕ್ಕು, ಇನ್ಸ್ಟಾದಲ್ಲೆಲ್ಲ ಈ AI ಟೆಕ್ನಾಲಜಿ ಅಂತ ಬಂದಿದೆ. ಸತ್ತಿರುವವರು ಕೂಡ ಬದುಕಿರುವಂತೆ ಒಂದು ನೆನಪು ಓಪನ್ ಮಾಡುವಂಥ ಒಂದು ಟೆಕ್ನಾಲಜಿ. ಅಂಬಿಯವರು ಮಾತನಾಡೋ ಥರ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತವೆ. ಅದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮಗೂ ಅನಿಸುತ್ತೆ ಅಂಬಿಯವರು ಇನ್ನೂ ಕೂಡ ನಮ್ಮ ಮನಸ್ಸಲ್ಲಿ ಇದ್ದಾರೆ ಅಂತ. ಏನು ಹೇಳ್ತೀರಾ? ಹೌದು ಸರ್, ನಿಜನೇ ಅದು. ನಾನು ಒಂದು ಅಂಬರೀಷ್ ಅಭಿಮಾನಿ ಸಂಘದ ಪದಾಧಿಕಾರಿ, ಆದರೆ ನನಗೂ ಅಂಬರೀಷ್ ಅವರು ಅಂದರೆ ತುಂಬ ಅಭಿಮಾನಿ. ನಾನು ಆ ವಿಡಿಯೋಗಳೆಲ್ಲ ನೋಡಿದಾಗ ನಮಗೂ ತುಂಬ ಖುಷಿ ಆಗುತ್ತೆ. ಈ ಥರನೇ ಇದ್ರಲ್ಲ ಅವರು ಅಂತ ನಮಗೂ ನೆನಪಾಗುತ್ತೆ ಸರ್, ಖುಷಿ ಆಗುತ್ತೆ. ಸರ್, ಇನ್ನು ಕನ್ನಡ ಚಿತ್ರರಂಗದ ವಿಚಾರಕ್ಕೆ ಬಂದರೆ ಒಂದು ಸಮರ್ಥ ನಾಯಕತ್ವದ ಕೊರತೆ ಇದೆ ಅಂತ ಸಾಕಷ್ಟು ವರ್ಷಗಳಿಂದ ಒಂದು ಮಾತಿದೆ, ಬೇಜಾರಿದೆ ಅಭಿಮಾನಿಗಳಿಗೆ. ಅಂಬರೀಷ್ ಅವರು ಹೋದಂಥ ಚಿತ್ರರಂಗ ಹೇಗೆ ಕಾಣಿಸುತ್ತೆ? ಸರ್, ನಿಜಕ್ಕೂ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಒಬ್ಬ ಏನೇ ಒಂದು ನಾಯಕತ್ವ ಇದ್ದರೆ ಆ ಒಂದು ಮನೆ ಆಗಲಿ, ಒಂದು ಸಂಘ ಆಗಲಿ, ಒಂದು ಸಂಸ್ಥೆ ಆಗಲಿ, ಒಂದು ರಾಜ್ಯ ಆಗಲಿ, ಒಂದು ರಾಜ ಆಗಲಿ, ಅದಕ್ಕೆ ಒಬ್ಬ ನಾಯಕ ಅಂತ ಇರಬೇಕಿತ್ತು. ಅದು ಅಂಬರೀಷ್ ಅಪ್ಪಾಜಿಯವರು ತೀರ್ಕೊಂಡ ಮೇಲೆ ನಿಜಕ್ಕೂ ನಮ್ಮ ಕನ್ನಡ ಚಿತ್ರರಂಗ ಅನಾಥ ಆಗಿದೆ ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ಯಾವುದೇ ಒಬ್ಬರು ನಾಯಕರು ಕೂಡ ಒಂದು ಸ್ಟೇಬಲ್ ಆಗಿ ಡಿಸಿಷನ್ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಅಂಬರೀಷ್ ಅಪ್ಪಾಜಿ ಆ ಥರ ಅಲ್ಲ. ಅವ್ರು ಏನೇ ಇದ್ರು ನಿಂತಿದ್ದ ಜಾಗದಲ್ಲಿ ನ್ಯಾಯಯುತವಾಗಿ ತೀರ್ಪು ಕೊಡ್ತಾ ಇದ್ರು. ನಾವು ನಿಜಕ್ಕೂ ಇವತ್ತೇನು ಸಮಸ್ಯೆ ಬಂದಿದೆ ಎಲ್ಲ ವಿಷಯದಲ್ಲೂ ಕೂಡ ಅಂಬರೀಷ್ ಅಪ್ಪಾಜಿ ಇದ್ದಿದ್ರೆ ಕನ್ನಡ ಚಿತ್ರರಂಗ ಯಾವುದೇ ಕಾರಣಕ್ಕೂ ಈ ರೀತಿ ಆಗ್ತಿರ್ಲಿಲ್ಲ, ಎಲ್ಲ ವಿಷಯದಲ್ಲೂ ಕೂಡ. ಸರ್, ಮೊದಲ ಪೇಸಲ್ಲಿ ಅಭಿಷೇಕ್ ಅಂಬರೀಷ್ ಅವರು ಮಾಡಿದಂಥ ಕೆಲವು ಸಿನಿಮಾಗಳು ಪ್ರೇಕ್ಷಕರನ್ನ ರೀಚ್ ಆಗೋದಕ್ಕೆ ಕಷ್ಟಪಡ್ತು. ಮುಂದೆ ಕೂಡ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅವರಿಂದ ನಿಮಗಿರೋಂಥ ನಿರೀಕ್ಷೆಗಳೇನು? ಸರ್, ಖಂಡಿತ ಒಳ್ಳೆ ಮಾತು ಕೇಳಿದ್ರೆ. ಸರ್, ನಮ್ಮ ಅಪ್ಪಾಜಿ ಕೂಡ 71ನೇ ಚಿತ್ರಕ್ಕೆ ನಾಯಕರಾಗಿ ಅಮರ್ನಾಥ್ ಅಂತ ನಾಯಕನಾಗಿ ಹೊರಹೊಮ್ಮಿದ್ದು. ನಂತರ ಅಂತ ಬಂದಿದ್ದು 70 ಚಿತ್ರಗಳಲ್ಲಿ ಅವರು ಸೈಡ್ ಆಕ್ಟ್ ಮಾಡ್ಕೊಂಡು ಯಾವುದೇ ಒಂದು ಪಾತ್ರ ಕೊಟ್ಟರು ನಿರ್ವಹಿಸ್ಕೊಂಡು ಒಂದು ಚಿತ್ರರಂಗದಲ್ಲಿ ದಿಗ್ಗಜರ ಲೆವೆಲ್ಗೆ ಅವರು ಬೆಳೆದು ನಿಂತರು. ಅದೇ ರೀತಿ ಅಮರ್ ಕೂಡ ನಮ್ಗೆ ತುಂಬ ನಂಬಿಕೆ ಇದೆ, ಇಂದಲ್ಲ ನಾಳೆ ಅವರು ಬೆಳೀತಾರೆ. ನಿಜಕ್ಕೂ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಥಾನ ಅಲಂಕರಿಸ್ತಾರೆ ಅಂತ ನಮ್ಗೆಲ್ಲರಿಗೂ ನಂಬಿಕೆ. ಅದನ್ನ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಇವಿಷ್ಟು ಅಂಬರೀಷ್ ಅವರ ಅಭಿಮಾನಿಗಳ ಮಾತು. ಅಂಬರೀಷ್ ಅನ್ನುವಂಥದ್ದೇ ಒಂದು ನಿತ್ಯ ನಿರಂತರವಾದಂಥ ಚೇತನ. ಹಾಗಾಗಿ ಯಾವಾಗಲೂ ನಮ್ಮ ಮನಸ್ಸುಗಳಲ್ಲಿ ಅವರ ಒಂದು ಚಿತ್ರಣ ಜೀವಂತವಾಗಿ ಇರುತ್ತೆ ಅನ್ನುವಂಥ ಅಭಿಮಾನದ ಮಾತುಗಳನ್ನು ಈ ಸಂದರ್ಭದಲ್ಲಿ ತೆರೆದಿಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.